ನಮ್ಮ ಕ್ಷೇತ್ರದಲ್ಲಿ ಈ 5 ಗ್ಯಾರಂಟಿಯ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತದೆ. ಮತ್ತು ಎಲ್ಲಾದರೂ ಸಣ್ಣ ಪುಟ್ಟ ಲೋಪದೋಷ ಕಂಡರೂ ಸಹ ಅವು ಸರಿಪಡಿಸಿ ಯಾರು ಅರ್ಹ ಫಲಾನುಭವಿಗಳು ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ನಿರ್ವಹಣೆ ಮಾಡ್ತೀವಿ. ಹಂಗಾಗಿ 5 ಗ್ಯಾರಂಟಿ ಕೊಟ್ಟೋದ್ರಿಂದ ನಮ್ಮ ಬಡವರಿಗೆ ವಿಶೇಷವಾಗಿ ಭಾಳ ನಿರ್ಗತಿಕ ಬಡವರಿಗೆ ಇದು ಭಾಳ ವರದಾನ ಅಂತಕ್ಕಂಥದ್ದನ್ನು ಹೇಳಿದಾಗ ಅವ್ರು ಭಾಳ ಖುಷಿಪಟ್ಟರು. ಅವೆಲ್ಲ ಅವನ್ನೇನು ಇದು ಮಾಡಿಲ್ಲ. ಅದೆಲ್ಲ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಮ್ಮ ಹೈಕಮಾಂಡರ್ ಮಾಡ್ತಕ್ಕಂಥ ಕೆಲಸ ಅದನ್ನು ಅವರು ಮುಂದೆ ಅದು ಮಾಡ್ಕೊತಾರೆ. ನೀವೇನು ಆರ್ ಬಿ ತಿಮ್ಮಾಪುರ ಅವರನ್ನ ತೆಗೆದ್ರೆ ನಮಗೆ ಕೊಡಬೇಕು ಅಂತ ಹೇಳಿ ಈಗ ಅಲ್ಲ ಅವರೆಲ್ಲ ಅದರಲ್ಲಿ ಸಚಿವರು ಅದರ ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಅವರನ್ನ ಕೈ ಬಿಡ್ತಾರೆ ಅಂತೇಳಿ ಈಗ ಶುರುವಾಗಿದೆ ಚರ್ಚೆ. ಆಗ ಕೈ ಬಿಡ್ತಾರೆ ಇರೋದು ಅಂತ ತಿಮ್ಮಾಪುರ ಕೈ ಬಿಟ್ರ ಆದ್ರೆ ಅದನ್ನ ಏನಿದ್ರು ಅವರು ಹೈಕಮಾಂಡರ್ ಯಾವ ಸಮುದಾಯದಾಗ ಯಾರು ಕೈ ಬಿಡ್ಬೇಕಂದ್ರೆ ತೀರ್ಮಾನ ತಗೊಳ್ಳೋದು ಹೈಕಮಾಂಡ್. ಅವರು ಯಾವ ಸಮುದಾಯದಲ್ಲಿ ಯಾರು ತೆಗೆದವಿ ಯಾರು ಕೊಡ್ಬೇಕು ಅನ್ನೋದು ಬಿಟ್ಟದ್ದು ಹೈಕಮಾಂಡ್. ನೀವು ಆಕಾಂಕ್ಷಿ ಇದ್ದೀರಿ. ನಾವು ಒಬ್ಬ ಶಾಸಕನಾಗಿ ಅಂದಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ಆಸೆ ಇದ್ದೇ ಇರ್ತೈತಿ. ಅವರಾಗಿ ಹೈಕಮಾಂಡರ್ ಏನಾದರೂ ನಮಗೆ ಅವಕಾಶ ಕೊಟ್ಟರೆ ನಾವು ಒಬ್ಬ ಯುವಕರದವಿ ಮುಂದೇನಾದರೂ ಒಳ್ಳೆ ಅವಕಾಶ ಕೊಟ್ಟರೆ ನಾವು ಸಹ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ.